ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪ್ಪಜ್ಜರ್. ನಾವು ಇವತ್ತು ನೋಡ್ತಾ ಇರುವ ದೇವಾಲಯ ಶ್ರೀ ವೀರಭದ್ರೇಶ್ವರ ದೇವಾಲಯ, ಮಲೆಬೆನ್ನೂರು. ಈ ಒಂದು ದೇವಾಲಯವು 2021ರಲ್ಲಿ ನೂತನವಾಗಿ ನಿರ್ಮಿಸಲಾಗಿದ್ದು ಅತ್ಯಂತ ಭವ್ಯ ಹಾಗೂ ಅದ್ಭುತವಾಗಿ ಕಟ್ಟಲ್ಪಟ್ಟಿದೆ. ಇದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಮಲೆಬೆನ್ನೂರಿನಲ್ಲಿ ನಿರ್ಮಿಸಲಾಗಿದೆ. ಈ ಒಂದು ದೇವಾಲಯದಲ್ಲಿ ನಾವು ಮುಖ್ಯ ಪ್ರಾಣ ಅಥವಾ ಮುಖ್ಯ ದೇವರು ಅಂತ ನೋಡೋದಾದರೆ, ಈ ಒಂದು ದೇವಾಲಯದಲ್ಲಿ ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿ ಮುಖ್ಯವಾದ ಪ್ರಾಣಲಿಂಗವಾಗಿದೆ. ನಂತರ ಇದೇ ಒಂದು ದೇವಾಲಯದಲ್ಲಿ ಮಹಾಕಾಳಿ, ಗಣೇಶ, ಕಾಲಭೈರವ ದೇವರನ್ನು ಸಹ ನಾವು ಈ ಒಂದು ದೇವಾಲಯದಲ್ಲಿ ನೋಡಬಹುದಾಗಿದೆ. ಈ ದೇವಾಲಯದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಸುಮಾರು 6 ಗಂಟೆಗೆ ಮಹಾರುದ್ರಾಭಿಷೇಕ ಮತ್ತು ಇತರ ಪೂಜಾ ವಿಧಿವಿಧಾನಗಳು ಸಹ ಇಲ್ಲಿ ನಡೆಯುತ್ತವೆ. ಈ ದೇವಾಲಯದ ವಿಶೇಷ ಏನಪ್ಪ ಅಂದರೆ, ಈ ದೇವಾಲಯಕ್ಕೆ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗೂ ಪ್ರತಿದಿನವೂ 3 ಬಗೆಯ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಬೆಳಗ್ಗೆ ತಿಂಡಿ ವ್ಯವಸ್ಥೆ, ಮಧ್ಯಾಹ್ನ ಊಟ ಮತ್ತು ಸಂಜೆ ಲಘು ಉಪಹಾರ ಮತ್ತು ಜೊತೆಗೆ ಟೀಯನ್ನು ಸಹ ಕೊಡ್ತಾರೆ. ಮತ್ತು ರಾತ್ರಿ ಸಹ ಊಟದ ವ್ಯವಸ್ಥೆಯನ್ನು ಈ ಒಂದು ದೇವಸ್ಥಾನದಲ್ಲಿ ಮಾಡಲಾಗ್ತದೆ. ಈ ಒಂದು ದೇವಾಲಯಕ್ಕೆ ಯಾವುದೇ ಹಿಂದಿನ ಇತಿಹಾಸ ಇಲ್ಲದಿದ್ದರೂ ಸಹ 2021ರಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ದೇವಾಲಯ ಈಗ ಇತಿಹಾಸವನ್ನು ಸೃಷ್ಟಿ ಮಾಡಲು ಮುಂದಾಗಿದೆ. ಯಾವ ರೀತಿ ಅಂದರೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ವಚ್ಛವಾಗಿಯೂ ಮತ್ತು ಅತ್ಯಂತ ಕ್ಲೀನಾಗಿರುವಂತಹ ದೇವಸ್ಥಾನಗಳ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆಯುವುದರಲ್ಲಿ ಯಾವುದೇ ಸಂಶಯವೂ ಸಹ ನನಗೆ ಕಂಡು ಬರ್ತಾ ಇಲ್ಲ. ಈ ದೇವಾಲಯ ನಿರ್ಮಾಣವಾಗಲು ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ತನ್ನ ಭಕ್ತನ ಕನಸಿನಲ್ಲಿ ಬಂದು ಇಲ್ಲಿ ಒಂದು ದೇವಸ್ಥಾನವನ್ನು, ಇದೇ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಿಸಬೇಕು ಅಂತ ಹೇಳಿ ಕನಸಲ್ಲಿ ಬಂದಾಗ, ಆ ಭಕ್ತನು ಇಲ್ಲಿ ಸ್ವತಃ ತನ್ನ ಖರ್ಚಿನಲ್ಲಿ ಹಾಗೂ ಭಕ್ತರು ಕೊಟ್ಟಂಥ ಖರ್ಚಿನಲ್ಲಿ ಈ ಒಂದು ದೇವಸ್ಥಾನವನ್ನು ಅದ್ಭುತವಾಗಿ ಮತ್ತು ಕಲಾತ್ಮಕವಾಗಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ನೀವು ಈಗ ಅದರ ಸಂಪೂರ್ಣ ವಿಡಿಯೋವನ್ನು ನೋಡ್ತಾ ಹೋಗಿ. ದೇವಸ್ಥಾನವನ್ನು ಬಿಟ್ಟು ಹೊರಗೆ ಹೋಗೋಕ್ಕೆ ಮನಸ್ಸೇ ಆಗಲ್ಲ. ಆ ರೀತಿಯಾಗಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಹಾಗೂ ಈ ದೇವಾಲಯದಲ್ಲಿ ಒಂದು ಭವ್ಯವಾದ ಬಾವಿಯನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಅದು ಈ ದೇವಸ್ಥಾನದ ಮುಖ್ಯ ಕೇಂದ್ರ. ಹಾಗೆ ಪ್ರಸಾದ ನಿಲಯ ಮತ್ತು ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಸಹ ಈ ಒಂದು ದೇವಸ್ಥಾನದಲ್ಲಿ ಕಲ್ಪಿಸಲಾಗಿದೆ. ಹರಿಹರ ಮತ್ತು ಶಿವಮೊಗ್ಗ ರಾಜ್ಯ ಹೆದ್ದಾರಿಗೆ ಈ ಒಂದು ದೇವಾಲಯವು ಅಂಟಿಕೊಂಡಿದ್ದು, ದಾವಣಗೆರೆಯಿಂದ 30 ಕಿಲೋಮೀಟರ್ ಹಾಗೂ ಶಿವಮೊಗ್ಗದಿಂದ 65 ಕಿಲೋಮೀಟರ್ ದೂರದಲ್ಲಿದೆ. ಮಲೆಬೆನ್ನೂರು ಮತ್ತು ಜಿಗಳಿ-ಕುಂಬ್ಳೂರು ನಡುವೆ ಈ ಒಂದು ಅದ್ಭುತವಾದ ದೇವಾಲಯವು ನಿರ್ಮಿಸಲ್ಪಟ್ಟಿದ್ದು, ಇದರ ವೈಭವವನ್ನು ನಮ್ಮ ಜಗತ್ತಿನಾದ್ಯಂತ ಸಾರಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ತಾವೆಲ್ಲರೂ ಈ ಒಂದು ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ಸ್ವಾಮಿ ವೀರಭದ್ರೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಿಮಗೇನಾದರೂ ಕಮೆಂಟ್ಸ್ ಇದ್ದರೆ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.